ಅವ್ವ ಅಪ್ಪ ನಿಮ್ ಅಜ್ಜಿ ಅಕ್ಕ ಆರಾಮಾಗಿ ಬಾಳ ದಿನದಿಂದ ಈ ಮನಿಯಾಗ ಕುಂತ ನನ್ ನೆತ್ತಿ ಮ್ಯಾಗ ನಾಟ್ಯ ಆಡಕತ್ತಾರಲ್ಲ, ಅದಕ್ಕ ಸ್ಟೇಜ್ ಫೀಸ್. ಏನು? ಹೌದು, ಸುಮ್ನೆ ಬರ್ತೈತೇನ? ಮನಿನ ನಿಮ್ಗೋಸ್ಕರ ಅಂತ ಕಟ್ಟಿನೇನ್ ನಾನ? ನಾಚಿಕೆ ಇಲ್ದಂಗ ಇಲ್ಲ ಇದ್ ಬಿಡ್ಬೇಕಂತ ಅನ್ಕೊಂಡಿರೇನ? ನಿಮ್ ಅವ್ವ ಅಪ್ಪನ್ಗ ನಿಮ್ ಅಜ್ಜಿ ಅಕ್ಕನ್ಗ ಬಿಟ್ಟಿ ಕೂಡ್ ಹಾಕಾಕ, ಸೋಫಾ ಬಳಸಾಕ, ನೀರ್ ಬಳಸಾಕ, ಕರೆಂಟ್ ಬಳಸ್ತಿರೋದಕ್ಕ ಇದಕ್ಕೆಲ್ಲ ಯಾರ್ ರೊಕ್ಕ ಕೊಡ್ತಾರ? ಅದನ್ನೆಲ್ಲ ದಿನದ ಲೆಕ್ಕದಾಗ ಬರ್ಸಿನಿ, ಆ ರೊಕ್ಕನ್ ಕೊಟ್ಬಿಡ್ರಿ. ಹೇಳ್ಬೇಕಂದ್ರ ಆವತ್ತಿನ ದುಡ್ಡು ಅವತ್ತ ಕಟ್ಟಬೇಕ. ಈಗಾಗ್ಲೇ 10 ದಿನ ಆಗಕ್ ಬಂದೈತಿ, ಮೊದ್ಲ 10 ದಿನದ ರೊಕ್ಕ ಕಟ್ಬಿಡ್ರಿ. ನಾಳೆಯಿಂದ ಅವತ್ತಿನ ರೊಕ್ಕ ಅವತ್ತ ಕಟ್ಬಿಡ್ರಿ. ಮತ್ತ ಆ ರೊಕ್ಕ ಹೆಚ್ಚಾತಂದ್ರ ನಿಮ್ ಹತ್ರ ಇಸ್ಕೊಳಕ್ ಆಗ್ದ, ಸುಮ್ನಿರಕ್ ಆಗ್ದ? ನಾ ಸಾಯ್ಬೇಕಷ್ಟ. ಏನತ್ತೆ ಇದು? ಏನೇ ಅನ್ಯಾಯ? ಅನ್ಯಾಯ ಅಲ್ಲ, ನನ್ ಋಣ ಯಾರ ಮೇಲೂ ಇರ್ಬಾರ್ದ, ಎಲ್ಲಾ ತೀರ್ಸ್ಬಿಡ್ಬೇಕ. ನಾಚಿಕೆ ಮಾನ ಇಲ್ದ ಇಲ್ಲ ಇದ್ದು ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿರೇನ? ರೋಷ ಸ್ವಾಭಿಮಾನ ಇದ್ರ ರೊಕ್ಕ ಕಟ್ಟಿ ಇಲ್ಲಿ ಇರಕ್ ಹೇಳ. ಇಲ್ಲ ನಾವ್ ಅದನ್ನೆಲ್ಲ ಮೀರ್ದವ್ರು ಅಂತ ಅನ್ಕೊಂಡ್ರ ಮನಿ ಖಾಲಿ ಮಾಡಿ ಹೋಗ್ತಾ ಇರಕ್ ಹೇಳ. ನಮ್ಗೇನೆ ಕರ್ಮ ಇಲ್ಲಿರೋ ಅಂತದ್ದು? ಅವ್ರು ಕೊಟ್ಟಿರೋ ಬಿಲ್ಲನ್ನ ಬಿಸಾಕ್ಬಿಟ್ಟು ನಾವು ಗಂಟು ಮುಟ್ಟೆ ಕಟ್ಕೊಂಡು ಹೊರಡ್ತೀವಿ. ಅಮ್ಮ ಅಮ್ಮ ಬೇಡಮ್ಮ ಪ್ಲೀಸ್, ನೀವ್ ಹೋದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ನಮ್ಗೇನೆ ಕರ್ಮ ಇದು? ಇಲ್ಲೋಡ, ಈ ಡ್ರಾಮಾ ಎಲ್ಲ ನನ್ ಕಡಿ ಬೇಡ. ಯಾರ ಬಂದ ಈ ಆಸ್ತಿ ಪಾಸ್ತಿ ಬಗ್ಗೆ ಕೇಳಿದ್ರಂದ್ರ ಒಂದು ಕಟ್ಟಿ ಕಟ್ಟಿ ಲಂಚ ಕೊಟ್ಟ ಮ್ಯಾನೇಜ್ ಮಾಡಕ್ ಬರ್ತೈತಿ ನನ್ಗ. ನೀವ್ ಸುಮ್ನ ಓವರ್ ಆಕ್ಟಿಂಗ್ ಮಾಡಕ್ ಹೋಗ್ಬೇಡ್ರಿ. ಬಿಲ್ ಕಟ್ರಿ ಮೊದ್ಲ. ಕನಕ, ಇದು ಸ್ವಲ್ಪನೂ ಸರಿ ಇಲ್ಲ. ಸರಿ ಇಲ್ಲ ಅಂತಂದ್ರ ಕಿವಿ ಮುಚ್ಕೊಂಡ್ ಸುಮ್ಮನ್ ನಿಂದ್ರೆ, ನೋಡ್ಲಾರ್ದಂಗ ಕಣ್ಣು ಮುಚ್ಕೋ ಅಷ್ಟೇ. ಮತ್ತೆ ಬಾಯ್ ಬಿಟ್ಟು ಒಂದ್ ಮಾತಾಡ್ದಿ ಅಂದ್ರ ಸರಿ ಇರಂಗಿಲ್ಲ. ಯವ್ವ, ಸಂಜೆ ಮುಂದ ರೊಕ್ಕ ಬಂದ್ಬಿಡ್ಬೇಕ, ಇಲ್ಲ ಅಂದ್ರ ಹೊರಡಕ್ ಸಿದ್ಧ ಮಾಡ್ಕೊಳಕ್ ಹೇಳ. ಕೇಳಿಸ್ಕೊಂಡ್ರಲ್ಲ, ಮೊದ್ಲು ಆ ಕೆಲಸ ಮಾಡ್ರಿ. ಏ ತಡಿಯ, ನಾನು ಬರ್ತೀನಿ. ನಮ್ಗೇನೆ ಕರ್ಮ ಇದನ್ನೆಲ್ಲ ಕೇಳಕ್ಕೆ? ಅಮ್ಮ ಪ್ಲೀಸ್, ಅವ್ರು ಹಾಗೆ ಎಲ್ಲಾನು ದುಡ್ಡಿಂದ ಲೆಕ್ಕ ಹಾಕ್ತಾರೆ. ಏನ್ ಮಾಡೋದು? ಸಾರಿ ಮಾವ. ಯಾಕಮ್ಮ ಸಾರಿ ಅಂತ ಹೇಳ್ತೀಯ? ಇದನ್ನೆಲ್ಲ ನೋಡ್ಕೊಂಡಿದ್ದು ನನಗೇನು ಮಾಡೋಕ್ಕಾಗ್ತಿಲ್ಲ. ನಾನೇ ಸಾರಿ ಕೇಳಬೇಕು. ಪಲ್ಲವಿ ಅವರೇ, ನೀವು ಈ ಆಸ್ತಿ ಪಾಸ್ತಿನ ಕಾಪಾಡೋಕ್ಕೋಸ್ಕರ ಅಲ್ಲದೆ ಇದ್ರು ಈ ಮನುಷ್ಯರನ್ನ, ಈ ವಾತಾವರಣನ ಬದಲಾಯಿಸೋಕ್ಕೋಸ್ಕರನಾದ್ರೂ ಸ್ವಲ್ಪ ದಿನ ಇರಿ. ದಯಮಾಡಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಕನಕಲಕ್ಷ್ಮಿ ಕೊಟ್ಟಿರೋ ಈ ಬಿಲ್ಗೆ ನಾನೇ ಹಣನ ಹೇಗಾದ್ರೂ ಹೊಂದಿಸಿ ನಿಮಗೆ ಕೊಡ್ತೀನಿ, ನೀವು ಅವಳಿಗೆ ಕೊಡಿ. ಬೇಡ ಮಾವ, ಅದ್ ನನಗಿಷ್ಟ ಇಲ್ಲ. ಆ ದುಡ್ಡೆಷ್ಟೋ ನಾನೇ ಕೊಡ್ತೀನಿ. ಹಾಗಲ್ಲಮ್ಮ, ಪ್ಲೀಸ್ ಮಾವ. ಅಬ್ಬಾ, ಕಾಫಿ ಬೇಡ. ಡೈಲಿ ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲ್ಗೋವರೆಗೂ ನನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಕದ್ದು ಮುಚ್ಚಿ ಮನೆ ಸುತ್ತಮುತ್ತ ಎಲ್ಲೋ ಒಂದ್ ಕಡೆ ಬೇಡ್ಕೋತಿರ್ತೀಯ, ಇಲ್ಲಾಂದ್ರೆ ಬೈತಿರ್ತೀಯ. ಇವತ್ತು ನಾನೇ ನಿನಗೋಸ್ಕರ ಕಾಫಿ ತಗೊಂಡ್ ಬಂದು ಎಲ್ಲರೂ ಕೆಲ್ಸದಲ್ಲಿ ಬ್ಯುಸಿ ಇದಾರೆ ಅಂತ ನೋಡ್ಕೊಂಡು ಸೈಲೆಂಟ್ ಆಗಿ ನಿನ್ ಹತ್ರ ಮಾತಾಡೋದಕ್ ಬಂದೆ. ನೀನೇನೋ ಕಾಫಿ ಕುಡಿಯಲ್ಲ ಅಂತಿದ್ಯಾ. ಬೇಡ ಪೂರ್ವಿ. ನಿನ್ಗೋಸ್ಕರ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರೂ ಬೇಡ ಅಂತಿದ್ಯಾ? ಬೇಡ. ಯಾಕೆ? ಯಾಕ್ ಬೇಡ? ಬೇಡ ಅಷ್ಟೇ. ಸರಿ, ಈಗ ಹೇಗ್ ಕುಡಿಯಲ್ವೋ ನಾನು ನೋಡ್ತೀನಿ. ನೋಡು, ನೀನ್ ತುಂಬಾ ಇಷ್ಟಪಡೋ ಹುಡ್ಗಿ, ನಿನ್ನನ್ನು ತುಂಬಾ ಇಷ್ಟಪಡೋ ಹುಡ್ಗಿ ಎಂಜಲ ಮಾಡಿರೋ ಕಾಫಿ. ಬೇಕೋ ಬೇಡವೋ ನೀನೇ ಡಿಸೈಡ್ ಮಾಡು. ಮತ್ತೆ ಮತ್ತೆ ಈ ಚಾನ್ಸ್ ಸಿಗತ್ತೆ ಅನ್ನೋ ಗ್ಯಾರಂಟಿ ಕೂಡ ಇಲ್ಲ. ನಾನ್ ಒಂದ್ಸಲ ಹೇಳ್ತೀನಿ. ಬೇಡ ಪೂರ್ವಿ. ಇಲ್ ನೋಡು, ಇವಾಗ ನೀನ್ ಈ ಕಾಫಿ ತಗೊಂಡು ಕುಡಿದೆ ಹೋದ್ರೆ ಮತ್ತೆ ಜೀವನದಲ್ಲಿ ಯಾವತ್ತೂ ಕಾಫಿ ಕೊಡಲ್ಲ. ನಮ್ ಮದ್ವೆ ಆದ್ಮೇಲೆ ದಿನಾ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಸಾಂಬ್ರಾಣಿ ಹೊಗೆ ಮಧ್ಯೆ ನಾನ್ ಕಾಫಿ ತರ್ಬೇಕು ಅಂತ ತುಂಬಾ ಬೇಡಿಕೆ ಇತ್ತು ನಿಂದು.
ನಾನ್ ಕೂಡ ನಮ್ ಮದ್ವೆ ಆದ್ಮೇಲೆ ದಿನಾ ಬೆಳಿಗ್ಗೆ ನಿನಗೆ ಹಾಗೆ ಕಾಫಿ ಕೊಡ್ಬೇಕು ಅನ್ಕೊಂಡೆ. ಇನ್ನು ಸಾಂಬ್ರಾಣಿ ಹೊಗೆನೂ ಇಲ್ಲ, ಕಾಫಿನೂ ಇಲ್ಲ, ಏನೂ ಇಲ್ಲ, ಕೊಡಲ್ಲ ಅಷ್ಟೇ. ನನಗ್ ಗೊತ್ತು ನನ್ ಕನ್ಸೆಲ್ಲ ಕನ್ಸಾಗಿ ಉಳಿದು ಹೋಗ್ಬಿಡತ್ತೆ ಅಂತ, ಇದ್ಯಾವುದೋ ನಡೆಯಲ್ಲ ಅಂತ. ಅದಕ್ಕೆ ಯಾವ ಆಸೆನೂ ಇಟ್ಕೋಬೇಕು ಅಂತ ಅನಿಸ್ತಾ ಇಲ್ಲ. ಏ ಮೆಂಟಲ್, ನಾನೇನೋ ಕೋಪದಲ್ಲಿ ನೀನ್ ಕಾಫಿ ಕುಡಿಯಲ್ಲ ಅಂತ ಮಾತಾಡ್ತಿದ್ರೆ ನೀನ್ ಏನೇನೋ ಮಾತಾಡ್ತಿದ್ಯಾ. ಲಾಸ್ಟ್ ಅಂಡ್ ಫೈನಲ್, ಈ ಕಾಫಿ ಕುಡಿತೀಯೋ ಇಲ್ವೋ? ನಿನ್ ಬರ್ಡೇಗೆ ನಾನೊಂದು ರಿಂಗ್ ಕೊಟ್ಟಿದ್ದೆ ತಾನೆ? ಹೌದು. ಆ ರಿಂಗನ್ನ ನನಗೆ ವಾಪಸ್ ಕೊಡ್ತೀಯಾ ಪ್ಲೀಸ್? ಆ ಅರವಿಂದ್, ಅಬ್ಬಬ್ಬಬ್ಬಾ, ಆ ಹುಡ್ಗನ್ ಹೆಸರು ಹೇಳಿದ್ರೂ ಸಹಿಸೋಕಾಗಲ್ವಾ? ನೋಡು, ಆ ಅರವಿಂದ್ ಹೆಸರು ಹೇಳ್ಬೇಕು ಅಂತ ನನಗೇನ್ ಇಷ್ಟ ಇಲ್ಲ. ಸಂದರ್ಭ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. ಅಷ್ಟಕ್ಕೂ ಅವನ್ ಯಾರು? ಅವನ್ ಬಗ್ಗೆ ನಾನ್ ಫೀಲ್ ಮಾಡ್ಕೊಳ್ಳೋದಕ್ಕಾಗ್ಲಿ, ನೀನ್ ಫೀಲ್ ಮಾಡ್ಕೊಳ್ಳೋದಕ್ಕಾಗ್ಲಿ, ಅವ್ನ್ ನನಗೆ ಫೋನ್ ಗಿಫ್ಟ್ ಆಗಿ ತಂದ್ಕೊಟ್ಟಿದ್ ಕಾರಣಕ್ಕೆ ನಾನು ಆ ಫೋನ್ ಯೂಸ್ ಮಾಡ್ತೀನಿ ಅಂತ ನೀನ್ ರಿಂಗ್ ವಾಪಸ್ ಕೇಳ್ತಿದ್ಯಾ ಅಷ್ಟೇ ಅಲ್ವಾ? ನಿಂಗೊಂದ್ ವಿಷಯ ಹೇಳ, ನಾನು ಆ ಫೋನ್ ಓಪನ್ ಕೂಡ ಮಾಡಿಲ್ಲ, ನಾನು ಆ ಫೋನ್ ಯೂಸ್ ಮಾಡಲ್ಲ. ಪೂರ್ವಿ, ಆ ಫೋನ್ ನೀನು ಉಪಯೋಗಿಸು. ಆ ರಿಂಗನ್ನು ನನಗೆ ವಾಪಸ್ ಕೊಟ್ಬಿಡ್ತೀಯಾ? ಏನ್ ನೀನು ಏನ್ ಮಾತಾಡ್ತಿದ್ಯಾ? ಹೌದು ಪೂರ್ವಿ, ಆ ರಿಂಗ್ ನನಗೆ ವಾಪಸ್ ಕೊಟ್ಬಿಡು. ರಿಂಗ್ ವಾಪಸ್ ಕೊಡೋದು ಅಂದ್ರೆ? ಬೇಡ, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಏನಂತಿದ್ಯಾ ನೀನು? ಹೌದು ಪೂರ್ವಿ, ನಾನು ನಿನಗೆ ಸರಿಯಾದವನಲ್ಲ. ಈ ಮನೆನೂ ನಿನಗೆ ಸರಿಯಲ್ಲ. ನೀನ್ ಚೆನ್ನಾಗಿರ್ಬೇಕು ಪೂರ್ವಿ, ಯಾವ ಕೊರತೆನೂ ಇಲ್ಲದೆ ಸಂತೋಷವಾಗಿರ್ಬೇಕು. ಏನಾಯ್ತು ನಿನಗೆ? ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಇಲ್ಲ ಪೂರ್ವಿ, ಇಷ್ಟು ದಿನ ನಿನ್ ಮೇಲಿದ್ದು ಪ್ರೀತಿಗೆ ಒಳ್ಳೆ ಹುಚ್ಚಿನ ತರ ಬಿಹೇವ್ ಮಾಡಿದೆ, ಸ್ಯಾಡಿಸ್ಟ್ ತರ ಬಿಹೇವ್ ಮಾಡಿದೆ. ನಿನಗೆ ತುಂಬಾ ನೋವು ಕೊಟ್ಟು ಹಿಂಸೆ ಕೊಟ್ಬಿಟ್ಟೆ. ಪ್ಲೀಸ್ ಹಾಗ್ ಮಾತಾಡ್ಬೇಡ, ಅದೆಲ್ಲ ನನಗೆ ಅರ್ಥ ಆಗತ್ತೆ. ನನ್ ಮೇಲಿರೋ ನಿನ್ ಪ್ರೀತಿಗೆ ನೀನ್ ಆತರ ಬಿಹೇವ್ ಮಾಡಿದ್ಯಾ ಅಂತ ನಾನು ಅರ್ಥ ಮಾಡ್ಕೋತೀನಿ. ಈಗ ಅದನ್ನೆಲ್ಲ ನೆನೆಸ್ಕೊಂಡು ಯಾಕೆ ಬೇಜಾರ್ ಮಾಡ್ಕೋತಿದ್ಯಾ? ಬಿಟ್ಬಿಡು. ಇಲ್ಲ ಪೂರ್ವಿ, ಪ್ರೀತಿಸೋದು ಅಂದ್ರೆ ಪ್ರೀತಿ ಮಾಡೋರ್ಗೆ ಹಿಂಸೆ ಕೊಡೋದು, ನೋವು ಕೊಡೋದು, ಯಾವುದೋ ಒಂದ್ ರೀತಿಲಿ ಅವಳನ್ನ ತನ್ನ ಜೊತೆ ಉಳಿಸ್ಕೊಳ್ಳೋದು ಒಳ್ಳೇದಲ್ಲ ಅಂತ ನನಗೆ ಅರ್ಥ ಆಯ್ತು. ಅಷ್ಟಕ್ಕೂ ಪ್ರೀತಿಗೆ ಅರ್ಥ ಏನು ಹೇಳು? ಪ್ರೀತಿಸಿದವಳನ್ನ ಸುಖವಾಗಿ ಸಂತೋಷವಾಗಿ ಯಾವ ನೋವು ಕೊಡದೆ ನೋಡ್ಕೊಳ್ಳೋದಲ್ವಾ? ನಾವಿಬ್ರು ಜೊತೆಲಿ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ರೆ ನಿನಗ ಸುಖ ಸಂತೋಷ ಇರಲ್ಲ. ಯಾವಾಗ ನೋಡಿದ್ರು ಕಷ್ಟ, ಕಣ್ಣೀರು, ನರಕಾನೆ. ಏಯ್, ನೀನ್ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಏನಾಗಿದೆ ಇವಾಗ? ಇಲ್ಲ ಪೂರ್ವಿ, ನಿನ್ನೆ ನಮ್ಮ ಅಪ್ಪನ ಕರೆಸಿ ನಿಮ್ಮ ಅಪ್ಪ ಅಮ್ಮ ಮಾತಾಡದ್ಮೇಲೆ ನಾನು ವಾಸ್ತವನ ತಿಳ್ಕೊಳಕಾಯ್ತು. ನಮ್ಮ ಮನೆಗೆ ನಮ್ಮ ಅತ್ತಿಗೆ ಬಂದು 2 ವರ್ಷ ಆಗಿದೆ. ಇಷ್ಟು ದಿವಸದಲ್ಲಿ ನಮ್ಮ ಅತ್ತಿಗೆ ಎಂಥ ಜೀವನ ಬದುಕ್ತಿದ್ದಾರೆ, ಅವ್ರು ಕಳ್ಕೊಂಡಿರೋ ಸುಖ ಸಂತೋಷ ಏನು ಅಂತ ನನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ. ನಮ್ಮ ಅಣ್ಣನೂ ಸಂತೋಷವಾಗಿಲ್ಲ. ಕೊನೆಗೆ ನಮ್ಮ ಅತ್ತಿಗೆನ ಕುತ್ತಿಗೆ ಹಿಡಿದು ಆಚೆ ಹಾಕ್ತಿದ್ರು ಕೂಡ ಎಲ್ಲರೂ ಕೈಲಾಗದೆ ಇರೋ ತರ ಕೈ ಕಟ್ಕೊಂಡು ಆಚೆ ನಿಲ್ಬೇಕಾಗಿ ಬಂದಿದೆ ಅಷ್ಟೇ. ನಮಗಷ್ಟು ಅವಕಾಶ ಇಲ್ಲ ಪೂರ್ವಿ. ನಾವು ಚಿಕ್ಕ ವಯಸ್ಸಿಂದ ಎಲ್ಲ ಅವರು ನೋಡ್ಕೊಂಡೇ ಬೆಳೆದು ಅವ್ರ ಕಣ್ ಸಣ್ಣಲ್ಲೇ ನಡೆದು ಅಮ್ಮನ ಎದುರಿಸಿ ಬದುಕೋ ಧೈರ್ಯ ಆಗ್ಲಿ, ಸ್ವತಂತ್ರವಾಗಿ ಬದುಕೋ ಧೈರ್ಯ ಆಗ್ಲಿ ಇಲ್ಲ ಪೂರ್ವಿ. ನೀನೇನಾದ್ರೂ ಈ ಮನೆ ಸೊಸೆ ಆದ್ರೆ ಲತಾಂಬ ಅತ್ತಿಗೆ ಕಷ್ಟ ಪಡ್ತಿರೋ ಹಾಗೆ, ಈಗ ನಿನ್ ತಂಗಿ ಕಷ್ಟ ಪಡ್ತಿರೋ ಹಾಗೆ ನಾಳೆ ನೀನು ಕೂಡ ಇದಕ್ಕಿಂತ ಹೆಚ್ಚು ಕಷ್ಟ ಪಡ್ಬೇಕಾಗತ್ತೆ. ಬೇಡ, ನೀನು ಸುಖವಾಗಿ ಸಂತೋಷವಾಗಿರ್ಬೇಕು. ನಿನಗೆ ಪ್ರೀತಿ ಅನ್ನೋ ಹೆಸರಲ್ಲಿ ಜೀವನ ಪೂರ್ತಿ ಶಿಕ್ಷೆ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ಪ್ಲೀಸ್ ಪೂರ್ವಿ, ನನ್ನ ಮರ್ತು ಬಿಡು. ಅರವಿಂದ್ ಒಳ್ಳೆಯವನು, ಅರವಿಂದನೇ ಮದುವೆ ಮಾಡ್ಕೋ. ನಿನಗೇನಾದ್ರೂ ಹುಚ್ಚ? ಯಾಕೆ ಈ ತರ ಮಾತಾಡ್ತಿದ್ಯಾ? ನಾನು ಬೇರೆಯವ್ರನ್ನ ಮದ್ವೆ ಆಗೋದು ಅಂದ್ರೆ ಏನು? ನಾನೀಗಾಗ್ಲೇ ನಿನಗೆ ಹೆಂಡತಿ ಆಗಿದ್ದೀನಿ. ನೀನ್ ಆಲ್ರೆಡಿ ನನಗೆ ತಾಳಿ ಕಟ್ಟಿದ್ಯಾ. ಅದಕ್ಕೆ ಬೆಲೆ ಇಲ್ಲ ಪೂರ್ವಿ. ಅದಕ್ಕೆ ಆ ದೇವ್ರೆ ನೀನ್ ನೀರಲ್ಲಿ ಮುಳುಗ್ದಾಗ ನಿನ್ ಕುತ್ತಿಗೆಯಲ್ಲಿ ತಾಳಿ ಆಚೆ ಬರೋ ಹಾಗೆ ಮಾಡ್ಬಿಟ್ಟ. ಈಗ ನಾನು ನಿನ್ ಗಂಡ ಅಲ್ಲ, ನೀನ್ ನನ್ನ ಹೆಂಡತಿನೂ ಅಲ್ಲ. ನೀನು ಕೇವಲ ಪೂರ್ವಿ ಅಷ್ಟೇ. ನೀನ್ ನನಗೆ ನೋವಾಗ್ಬೇಕು ಅಂತ ಈ ತರ ಮಾತಾಡ್ತಿದ್ಯಾ? ಇಲ್ಲ ಪೂರ್ವಿ, ಇಷ್ಟು ದಿನ ನೋವು ಕೊಟ್ಟಿದ್ದೀನಿ, ಇನ್ಮೇಲೆ ನೋವು ಕೊಡಬಾರ್ದು ಅಂತಾನೆ ಹೇಳ್ತಾ ಇದ್ದೀನಿ. ನೀನು ಸುಖವಾಗಿ ಸಂತೋಷವಾಗಿರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಮರ್ತು ಹೋಗ್ಬಿಡು, ನನ್ನನ್ನ ಒಂದ್ ಕೆಟ್ಟ ಕನ್ಸು ಅಂತ ಮರ್ತು ಹೋಗ್ಬಿಡು. ನಿಮ್ಮ ಅಪ್ಪ ಅಮ್ಮನೇ ಕರೆಕ್ಟು, ಅವನನ್ನೇ ಮದುವೆ ಮಾಡ್ಕೋ, ಚೆನ್ನಾಗಿರ್ತೀಯ. ಸಾಯ್
ಸಾಯಿಸ್ಬಿಡ್ತೀನಿ ಹಾಗೆಲ್ಲ ಮಾತಾಡಿದ್ರೆ. ನನಗ್ ನೀನ್ ಬೇಕು, ನನಗ್ ನೀನ್ ಮಾತ್ರ ಬೇಕು. ಕಷ್ಟನೋ ನಷ್ಟನೋ ನಾನ್ ನಿನ್ ಜೊತೆನೆ ಬದುಕ್ತೀನಿ, ಇಲ್ಲಾಂದ್ರೆ ನನಗೆ ಬದುಕೇ ಬೇಡ. ದಯವಿಟ್ಟು ಇನ್ಯಾವತ್ತೂ ಹೀಗ್ ಮಾತಾಡ್ಬೇಡ ಪ್ಲೀಸ್. ಪ್ಲೀಸ್ ಬಾಲಾಜಿ, ನೀನ್ ಇದೆಲ್ಲ ಯೋಚನೆ ಮಾಡ್ಬೇಡ. ನಾನ್ ನಿನ್ ಜೊತೆನೆ ಬದುಕ್ಬೇಕು. ಆದ್ರೆ ನೀನ್ ತುಂಬಾ ನೋವು ಅನ್ಭವಿಸ್ತೀಯ. ಬೇಡ ಪ್ಲೀಸ್ ಬೇಡ. ಇನ್ನೊಂದ್ಸಲ ಹೀಗ್ ಮಾತಾಡಿದ್ರೆ ನಾನ್ ಸತ್ತೋಗ್ತೀನಿ ಅಷ್ಟೇ. ಪೂರ್ವಿ, ಅಣ್ಣ ನಿಂತಿದ್ರು ಮಾಸ್, ಅಣ್ಣ ಲುಕ್ ಕೊಟ್ರು ಮಾಸ್, ಮಮ್ಮ ಮಾಸ್. ಅಣ್ಣ ಪ್ಯಾಂಟ್ ಹಾಕಿದ್ರು ಮಾಸ್, ಅಣ್ಣ ಶರ್ಟ್ ಹಾಕಿದ್ರು ಮಾಸ್, ಅಣ್ಣ ತೋಳು ಮಡ್ಚಿದ್ರು ಮಾಸ್. ಐ ಆಮ್ ಮಾಸ್. ಏಯ್, ಹೇ ಯಜಮಾಂತಿ, ಬೆಳಿಗ್ಗೆ ದೊಡ್ಡದಾಗ ಆಫೀಸಿಗೆ ಹೋಗಿ ಫೈಲ್ಸ್ ಮೇಲೆ ಸೈನ್ ಮಾಡ್ಬೇಕು ಅನ್ನೋ ಹಾಗೆ ಡಿಂಗ್ ಡೋಂಗ್ ಅಂತ ಪೌಡರ್ ಎಲ್ಲ ಹಾಕೊಂಡ್ ರೆಡಿ ಆಗಿದ್ದೀರಾ? ಎಲ್ಲಿಗಪ್ಪ ತಂದೆ? ಯಜಮಾಂತಿ, ನನ್ ಸ್ನಾನ ಆಯ್ತು ಅನ್ಕೋ. ಈ ತರ ಪ್ಯಾಂಟ್ ಶರ್ಟ್ ಹಾಕೊಂಡು, ಈ ತರ ವಾಚ್ ಕಟ್ಕೊಂಡು, ಹಿಂಗೆ ಕನ್ನಡಕ ಹಾಕೊಂಡ್ರೆ ನನಗೆ ಸಿಂಹಾಸನ ಹತ್ತದಂಗ್ ಇರತ್ ಗೊತ್ತಾ. ನನಗ್ ನಾನೇ ಒಬ್ಬ ರಾಜನ್ ತರ ಫೀಲ್ ಮಾಡ್ಕೊತಾ ಇರ್ತೀನಿ. ಸ್ನಾನ ಆದ್ಮೇಲೆ ಅಷ್ಟು ಫ್ರೆಶ್ ಆಗಿರ್ಬೇಕು ಗೀತಾ. ಅದರಲ್ಲೂ ಹೊಸದಾಗ ಮದುವೆ ಬೇರೆ ಆಗಿದೆ. ನಿನ್ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಲ್ವಾ? ಇದೆಲ್ಲ ನಿನ್ಗೋಸ್ಕರನೇ ಯಜಮಾಂತಿ. ನನಗೋಸ್ಕರ ಈ ಶೋಕಿ ಏನ್ ಬೇಕಾಗಿಲ್ಲ, ಆದ್ರೆ ಒಂದ್ಸರಿ ಇದು ಓದಿ. ಏನಿದು? ಏನಿದು? ಲವ್ ಲೆಟ್ರಾ? ಹಾ, ಅಂತದ್ದೇ. ಹಾ, ಯಪ್ಪ. ಅವಾಗ ಯಾವಾಗ್ಲೂ ಸೆಲ್ ಫೋನ್ ಇಲ್ದೇ ಇರ್ಬೇಕಾದ್ರೆ ಲವ್ ಲೆಟರ್ ಕೊಟ್ಟು ಲವ್ ಮಾಡೋವಂಥವ್ರನ್ನ ಹಳೆಯ ಸಿನಿಮಾದಲ್ಲಿ ನೋಡ್ತಾ ಇದ್ದೆ. ನಾವು ಲವ್ ಮಾಡ್ಬೇಕಾದ್ರೆ ಆ ಚಾನ್ಸ್ ಇಲ್ದೇ ಹೋಯ್ತು. ಛೇ, ಮದ್ವೆಗೆ ಮುಂಚೆನೆ ನಿನಗೊಂದು ಲವ್ ಲೆಟರ್ ಬರಿಬೇಕಾಗಿತ್ತು ಗೀತಾ. ಅದೊಂಥರ ಕಿಕ್ಕಿರೋದು. ಹೋಗ್ಲಿ ಬಿಡು. ನನಗ ಯೋಚನೆ ಬರದೆ ಹೋದ್ರು ನಿನಗ್ ಮಾತ್ರ ಲವ್ ಲೆಟರ್ ಬರಿಬೇಕನ್ನೋ ಯೋಚನೆ ಬಂತಲ್ಲ. ಇದಕ್ಕೆ ಇವಾಗ್ಲೇ ಫ್ರೇಮ್ ಹಾಕ್ಸಿ ಹಾಲ್ ಮಧ್ಯದಲ್ಲಿ ಹಾಕ್ಬಿಡ್ತೀನಪ್ಪ. ಹೌದಾ? ಮತ್ತೆ ಲವ್ ಲೆಟರ್ ಅಂತಂದ್ರೆ ಅಷ್ಟು ವ್ಯಾಲ್ಯೂ ಇರೋದು ಅಂತ ಅರ್ಥ. ಅದ್ರಲ್ಲೂ ನೀನ್ ಕೊಟ್ರದ್ ಬೇರೆ. ಈ ಲವ್ ಲೆಟರ್ಗೆ ಖಂಡಿತವಾಗ್ಲೂ ಫ್ರೇಮ್ ಹಾಕ್ಸದೇನೆ. ಹೌದು ಹೌದು, ಖಂಡಿತವಾಗ್ಲೂ ಇದು ಫ್ರೇಮ್ ಮಾಡಿಸ್ಬೇಕಾದ್ರೆ. ಯಾಕಂದ್ರೆ ಪ್ರಪಂಚದಲ್ಲಿ ಇಂತ ಲವ್ ಲೆಟರೇ ಇರಲ್ಲ. ಅಯ್ಯೋ 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 ಅಯ್ಯೋ, ನನ್ ಬಗ್ಗೆ ಅಷ್ಟು ಅದ್ಭುತವಾಗಿ ಬರ್ತಿದ್ಯಾ? ಹಲೋ, ನಾಚಿಕೆ ಪಟ್ಟಿದ್ ಸಾಕು. ಈ ಲವ್ ಲೆಟರ್ ನಿನಗ್ ಬರ್ದಿದ್ದಲ್ಲ, ನಿಮ್ಮಮ್ಮ ನಮ್ಮಮ್ಮಂಗ್ ಬರ್ದಿದ್ದು. ಹಾ, ನಮ್ಮಮ್ಮ ನಿಮ್ಮಮ್ಮಂಗೆ ಏನಕ್ಕೆ ಲವ್ ಲೆಟರ್ ಬರೀತಾರೆ ದರಿದ್ರವಾಗಿ? ಏನಿದು? ಒಂದ್ ರೀತಿ ಹಾಗೇನೆ. ನಿಮ್ಮಮ್ಮಂಗೆ ನಮ್ಮ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಆಗಿದೆ. ಒಂದ್ಸಲ ಓದ್ ನೋಡಿ, ಗೊತ್ತಾಗುತ್ತೆ. ಏನ್ ಗೀತಾ, ನೀನ್ ಸುಮ್ನೆ ಕನ್ಫ್ಯೂಸ್ ಮಾಡ್ತಾ ಇದೀಯಾ. ಎಲ್ಲಿ ಕೊಡಿಲಿ. ಮನೆ ಬಾಡಿಗೆ ದಿನಕ್ಕೆ 10 ರೂಪಾಯಿ, 4 ಜನ ಇರೋದ್ರಿಂದ 40 ರೂಪಾಯಿ ಆಗತ್ತೆ. ಗೀತಾ, ಏನ್ ಗೀತಾ ಇದು? ಇನ್ನು ಇದೆ, ಓದ್ರಿ. ಕುರ್ಚಿಗಳು, ಟೇಬಲ್ಲು, ಮಂಚ ಯೂಸ್ ಮಾಡ್ತಿರೋದಕ್ಕೆ 20 ರೂಪಾಯಿ. 4 × 20 80 ರೂಪಾಯಿ. ಕುಡಿಯೋ ನೀರು, ಸ್ನಾನಕ್ಕೆ ಯೂಸ್ ಮಾಡ್ತಿರೋ ನೀರಿಗೂ 10 ರೂಪಾಯಿ. 4 ಜನಕ್ಕೆ 40 ರೂಪಾಯಿ. ದೇವ್ರ ಮನೆ ಪೂಜೆ ಸಾಮಾನು, ವಸ್ತುಗಳು, ಸೌಂಡ್ ಪೊಲ್ಯೂಷನ್ ದಿನಾಗ್ಲೂ ಮಾಡೋದಕ್ಕೆ 15 ರೂಪಾಯಿ. 4 × 15 60 ರೂಪಾಯಿ. ಕರೆಂಟ್ ಬಿಲ್ ದಿನಕ್ಕೆ 5 ರೂಪಾಯಿ. 4 ಜನಕ್ಕೂ ಸೇರಿ 20 ರೂಪಾಯಿ. ಎಲ್ಲ ಸೇರಿ ದಿನಕ್ಕೆ 240 ರೂಪಾಯಿ. 10 ದಿನಕ್ಕೆ 2400 ರೂಪಾಯಿ. 2400 ರೂಪಾಯ? ಏನ್ ಗೀತಾ ಇದು? ನಂಗೇನು ಅರ್ಥ ಆಗ್ತಾ ಇಲ್ಲ. ಹೇಳಿದ್ನಲ್ಲ, ಲವ್. ಏನ್ ಲವ್? ನಿಮ್ಮಮ್ಮಂಗೆ ನಮ್ಮಪ್ಪ ಅಮ್ಮ ಈ ಮನೇಲಿರೋ ಕಾರಣಕ್ಕೆ ಪ್ರೀತಿ ಜಾಸ್ತಿ ಆಗಿ ಹೋಗಿ ಈ ಕನಕಲಕ್ಷ್ಮಿ ಪ್ಯಾಲೇಸ್ಗೆ ದಿನಕ್ಕಿಷ್ಟು ಅಂತ ಹೇಳಿ ಲೆಕ್ಕ ಹಾಕಿ ಬಿಲ್ ಕೊಟ್ಟಿದ್ದಾರೆ. ಏನು ಫ್ರೀಯಾಗಿ ಸಿಗಲ್ವಂತೆ. ಮನೆಗ್ ಬಂದು 10 ದಿನ ಆಯ್ತಲ್ವಾ, ಅದಕ್ಕೆ ಅಂತ 10 ದಿವ್ಸಕ್ಕೆ 3000 ರೂಪಾಯಿ ಬಿಲ್ ಕೊಟ್ಟಿದ್ದಾರೆ. ನಮ್ ಪುಣ್ಯ, ಅಡ್ಗೆ ತಿಂಡಿ ಎಲ್ಲ ನಮ್ಮಮ್ಮನೆ ಮಾಡ್ತಿರೋದ್ರಿಂದ ತಪ್ಪಿಸ್ಕೊಂಡ್ವಿ.
ಇಲ್ದೆ ಹೋಗಿದ್ರೆ ಈ 3,000 ರೂಪಾಯಿ ಬಿಲ್ಲು 35,000 ಆಗ್ತಿತ್ತು. ಯಾವ ಸ್ಟಾರ್ ಹೋಟೆಲ್ ಅಲ್ಲೂ ಇಷ್ಟು ಬಿಲ್ ಆಗಲ್ಲ. ಅಮ್ಮ ಏನೋ ತಮಾಷೆ ಕೊಟ್ಟಿರ್ತಾರೆ ಬಿಲ್ಲು. ನಮ್ಮಮ್ಮ ಅವಾಗ ಕಾಮಿಡಿ ಮಾಡ್ತಾ ಇರ್ತಾರೆ. ಆಹಾ, ಕಾಮಿಡಿನಾ? ಎಸ್. ಏನ್ ವಹಿಸ್ಕೊತಿಯಪ್ಪ ನಿಮ್ಮ ಅಮ್ಮನ್ನ? ಏನ್ ಗೀತಾ ಹೋಗೋ ಬರೋ ಅಂತಿದ್ಯಾ? ಏನೋ ಸುಮ್ಮನೆ ಹಂಗೆ ಫ್ಲೋಲ್ ಬರುತ್ತೆ ಬಿಡು. ಯವ್ವ. ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಹೆಂಗೆ ಈ ಯಜಮಾನ್ತಿ? ಇಲ್ಲಿ ನೋಡು, ನೀ ನನ್ನ ಪ್ರೀತಿಯಿಂದ ಏನೋ ಕರ್ದೆ ಅಂತ ನಾನು ಅನ್ಕೋತಾ ಇದ್ದೀನಿ ಅಷ್ಟೇನೆ. ಹೋಗ ಕಡೆ. ಆವು ಅಂದ್ರೆ ಸಾಕು, ಟಾಪಿಕ್ ನ ಚೆನ್ನಾಗಿ ಡೈವರ್ಟ್ ಮಾಡ್ತೀಯಾ. ನಿಮ್ ಅಮ್ಮನ್ ಬಗ್ಗೆ ಹೇಳಿದ್ರೆ ಸಾಕು, ತಕ್ಷಣ ಹೊಸ ಟಾಪಿಕ್ ತೆಗ್ದು ಮ್ಯಾನೇಜ್ ಮಾಡ್ಬೇಕು ಅಂತ ನೋಡ್ತೀಯಾ. ಏನಿದೆ ಇದ್ರಲ್ಲಿ ಮ್ಯಾನೇಜ್ ಮಾಡೋದಕ್ಕೆ? ಸುಮ್ನೆ ಇದೆಲ್ಲ ತಮಾಷೆಗೆ ತಲೆ ಕೆಡ್ಸ್ಕೊಬಿಡ ಬಿಟ್ಬಿಡು ನೀನು. ಇಲ್ಲ, ಸಂಜೆ ಅಷ್ಟ್ರಲ್ಲಿ ಈ ದುಡ್ಡೆಲ್ಲ ಕಟ್ಬೇಕಂತೆ. ನಾಳೆಯಿಂದ ಅವತ್ತಿನ ಬಿಲ್ಲು ಅವತ್ತೇ ಕೊಡ್ಬೇಕಂತೆ. ಏನ್ ಗೀತಾ ಇದು, ನಿಜನಾ? ಛೇ, ಹಂಗೆಲ್ಲ ಏನು ಇರಲ್ಲ ಗೀತಾ. ಸ್ವಾಮಿ ಗೋವಿಂದ, ಇಷ್ಟೊಂದು ಓವರ್ ಆಕ್ಟಿಂಗ್ ಬೇಡಪ್ಪ. ನಿಮ್ಮ ಅಮ್ಮನ ಬಗ್ಗೆ ನಿಮಗ್ ಗೊತ್ತಾ ಇಲ್ವಾ? ಅವ್ರ ಹೊಟ್ಟೆಲೆ 9 ತಿಂಗಳು ಇದ್ದು ಬೆಳ್ದವ್ ನೀನು. ಅವ್ರ ಮನ್ಸಲ್ಲಿ ಏನೇನ್ ಇಟ್ಕೊಂಡಿರ್ತಾರೆ ಅಂತ ಚೆನ್ನಾಗ್ ಗೊತ್ತು ನಿನಗೆ, ಆದ್ರೆ ಏನು ಬಿಟ್ಕೊಡಲ್ಲ. ನೋಡು ಗೀತಾ, ನಮ್ಮಮ್ಮನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಂಗೊಂಚೂರು ಇಷ್ಟ ಆಗಲ್ಲ, ಹೇಳ್ತಾ ಇದ್ದೀನಿ. ಆಹಾ, ನಿನ್ ಮುಖಕ್ಕೆ ಅದ್ ಬೇರೆ ಕೇಡು. ಏನ್ ಗೀತಾ ನೀನು ನನ್ ಬಗ್ಗೆ ಈ ತರ ಡ್ಯಾಮೇಜಿಂಗ್ ಆಗಿ ಮಾತಾಡ್ತಿದ್ಯಲ್ಲ? ಮತ್ತಿನ್ನೇನು, ನನಗ್ ಬರ್ತಿರೋ ಕೋಪಕ್ಕೆ ನಿಮ್ಮಮ್ಮಂಗ್ ಏನು ಅನ್ನಕ್ಕಾಗಲ್ವಲ್ಲ, ಅದಕ್ಕೆ ನಿನ್ ಮುಖನ ತಿವಿತಾ ಇದೀನಿ. ಅಂದ್ರೆ ಏನ್ ಇವಾಗ ನಮ್ಮಮ್ಮನ್ ಕೆನೆ ಹೊಡಿಬೇಕು ಅನಿಸ್ತಿದ್ಯಾ ನಿನ್ಗಿವಾಗ? ಅಂತ ಅದೃಷ್ಟ ನನ್ಗೆಲ್ಲಿದೆ ಬಿಡು. ನೀನ್ ಯಾಕೋ ಸ್ವಲ್ಪ ಡೇಂಜರ್ ಆಗಿ ಕಾಣ್ತಿದ್ಯಾ. ಯಾವತ್ತಾದ್ರೂ ಹೊಡೆದ್ ಬಿಡ್ತೀಯ ಅನ್ಸುತ್ತೆ. ಹೊಡೆಯೋದ್ರ ಬಗ್ಗೆ ಯೋಚನೆ ಮಾಡೋಣ. ಮೊದ್ಲು ನಿಮ್ಮಮ್ಮನ್ ನಾನ್ಸೆನ್ಸ್ ನ ಹೇಗ್ ತಡಿಬೇಕು ಅಂತ ಹೇಳಿ. ನಾನು ಎಲ್ಲ ಸಹಿಸ್ಕೊಳಕ್ ಆಗಲ್ಲ, ಒಬ್ಳೆ ಎಷ್ಟು ಅಂತ ತಡ್ಕೊಂಡಿರ್ಲಿ. ಗೀತಾ, ನಾನು ಇದೀನಲ್ವಾ, ನಾನು ಕೂಡ ಶೇರ್ ಮಾಡ್ಕೋತೀನಿ ಬಿಡು. ಏನ್ನ ಶೇರ್ ಮಾಡ್ಕೊಳ್ಳೋದು? ಈ ಬಿಲ್ನ? ಬಿಲ್ಲ? ಈ ಬಿಲ್ನ ಶೇರ್ ಮಾಡ್ಕೊಳ್ಳೋದಿಕ್ಕೆ ನನ್ನ ಹತ್ರ ದುಡ್ಡೆಲ್ಲಿದೆ ಹೇಳು? ಆಹಾ, ಈಗ ನಮ್ಮಮ್ಮ ಅವ್ರು ಇರೋದಕ್ಕೆ ನಾನ್ ದುಡ್ಡು ಕಟ್ಲಾ, ನೀನ್ ಕಟ್ಟಲ್ವಾ? ಕಟ್ಬೇಕಂತಾನೆ ಇದೆ ಗೀತಾ, ಆದ್ರೆ ಎಲ್ಲಿಂದ ತಗೊಂಬಂದ್ ಕಟ್ಲಿ? ಕತ್ತಲ್ಲಿ ಚೈನ್ ಬಿಟ್ರೆ ಏನೂ ಇಲ್ಲ ನನ್ನ ಹತ್ರ. ಈಗ ಈ ಬಿಲ್ನ ನಾವೇ ಕಟ್ಬೇಕು ಅಂತ ಹೇಳ್ತೀಯಾ? ಏನ್ ಗೀತಾ, ಬಿಡು ಗೀತಾ, ಇದ್ರ ಬಗ್ಗೆ ಮಾತಾಡಿ ನಂಗೆ ಕಷ್ಟ ಕೊಡ್ಬೇಡ. ಎಂತ ಗಂಡ ಎಂತ ಅತ್ತೆ, ಒಳ್ಳೆ ಹಣೆ ಬರಹ. ಅತ್ತೆ ಮನೇಲಿದ್ದು ಸ್ವಂತ ತಂದೆ ತಾಯಿ ಹತ್ರ ಬಿಲ್ ವಸೂಲಿ ಮಾಡುವಂತ ಪರಿಸ್ಥಿತಿ ಬಂದಿದೆ ನನ್ಗೆ. ಮಾಡ್ತೀನಿ, ಇದೆಲ್ಲದಕ್ಕೂ ಲೆಕ್ಕ ಹಾಕಿ ಎಲ್ಲ ಲೆಕ್ಕನೂ ವಸೂಲಿ ಮಾಡ್ತೀನಿ. ಕನಕಲಕ್ಷ್ಮಿ ಅತ್ತೆ, ಇನ್ನು ಏನೇನ್ ಸ್ಕೀಮ್ಗಳನ್ನ ಇಟ್ಕೊಂಡಿದ್ದೀರಾ ನೀವು? ಏ ತಿರುಪತಿ, ಗೋವಿಂದ, ಏ ಬಾಲಾಜಿ, ಏ ಲತಾ, ಏ ಆಕ್ಸಿಡೆಂಟ್. ಏನ್ ಕನಕ, ಜೈಲಲ್ಲಿ ಕೈದಿಗಳಿಗೆ ಅಟೆಂಡೆನ್ಸ್ ಕೊರೆಯೋ ತರ ಮಕ್ಕಳನ್ನು ಸೊಸೆದರನ್ನು ವರಸೆಯಿಂದ ಕರೆದು ಹಾಜರುಪಡಿಸ್ತಾ ಇದೀಯಾ? ಏನ್ ಸಮಾಚಾರ? ಆ ನೀನು ಬಾಯಿಲಿ, ನಿನ್ನ ಹತ್ರನು ಮಾತಾಡೋದೈತಿ. ನನ್ನ ಹತ್ರ ಏನ್ ಕೆಲಸ ಇದೆ? ಈ ತರ ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ಯಮನು ಚಿತ್ರಗುಪ್ತನು ನೋಡ್ತಾ ಇದ್ದಂಗಿದೆ. ಹಂಗ ಅನ್ಕೋ. ಎಲ್ಲ ಪಾಪಕ್ಕೂ ಲೆಕ್ಕ ಇಟ್ಟೇವು ನಾವು. ಇವತ್ತು ನನ್ನ ಮಗಳು ತೀರ್ಪು ಕೊಡ್ತಾಳ. ಅಬ್ಬಾ, ಹೌದಾ? ಸರಿ ಸರಿ. ನೋಡ್ದ್ಯಾ ಕನಕ ಅವ್ನ್ ದಿಮಾಕ್ನ? ಇತ್ತೀಚೆಗೆ ಉಪ್ಪು ಖಾರ ಚೆನ್ನಾಗಿ ತಿಂತಾ ಇದ್ದೀನಿ. ಅಷ್ಟು ದಿಮಾಕ್ ಇಲ್ದೇ ಇದ್ರೆ ಹೇಗತ್ತೆ? ನಾನು ಅದ ಅನ್ಕೊಳಾಕ್ತೀನಿ. ನಾ ಸಂಪಾದನೆ ಮಾಡಿರೋ ರೊಕ್ಕದಾಗ ಚಂದ ತಿಂದ ವಿಶ್ವಾಸ ಬ್ಯಾರೆ ಕಡೆ ತೋರ್ಸಕತ್ತೀರಲ್ಲ ಇತ್ತೀಚೆಗೆ. ಓಹೋ, ಇದೇನೋ ಸ್ಕೆಚ್ ಹಾಕಿದ್ದಾರೆ. ಏ ತಿರುಪತಿ, ಗೋವಿಂದ, ಬಾಲಾಜಿ, ಎಷ್ಟ್ ಸಾರಿ ಕರಿಬೇಕಾ? ಎಲ್ ಸತ್ತೀರಿ? ಅಮ್ಮ. ಏ ಲತಾ, ಅತ್ತೆ, ಏಯ್ ಆಕ್ಸಿಡೆಂಟ್. ನಿನಗೇನ ಕುಂಕುಮ ಕೊಟ್ಟು ಕರಿಬೇಕೇನ? ನೋಡ್ದ್ಯಾ ಆ ಆಕ್ಸಿಡೆಂಟ್ ದಿಮಾಕ್ನ? ನಾವ್ಯಾರು ಲೆಕ್ಕಕ್ಕ ಇಲ್ಲ ಆಕಿಗೆ. ಏನು? ನಿನಗ್ ಹೇಳ್ಬೇಕಾದ್ದನ್ನ ಹೇಳ್ತೀನಿ, ಸ್ವಲ್ಪ ಇರ. ಏಯ್, ನನ್ನ ಹೊಟ್ಟ್ಯಾಗ ಹುಟ್ಟಿದ ಮನೆ ಕಳ್ರ
ಏನಮ್ಮ ಹಂಗ್ ಬೈತಾ ಇದೀಯಾ? ನಿಜ ಹೇಳಕತ್ತೀನೋ. ಮನಿ ರೊಕ್ಕನ ಕದಿಯಕ್ ಹತ್ತೀರಂದ್ರ ನೀವ್ ಮನಿ ಕಳ್ರಲ್ದ ಇನ್ನೇನಾಗ್ತೀರಿ? ಕೈಗೆ ಬಂದಿರೋ ಮಕ್ಳಿಗೆ ಖರ್ಚಿಗೆ ಒಂದಷ್ಟು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ತಾರೆ? ಅವ್ರ ಕೈ ಚಳಕನ ತೋರಿಸ್ತಾರೆ. ತಪ್ಪು ನಿಂದಿಟ್ಕೊಂಡು ಅವ್ರನ್ನ ಯಾಕಂತೀಯ? ಒಟ್ಟು ನಿನ್ನ ಮಗ್ಗ ಅವ್ರ ಅಪ್ಪನ ಬುದ್ಧಿನ ಬಂದೈತಿ. ಅತ್ತೆ ತಪ್ಪು ತಿಳ್ಕೊಂಡಿದ್ದೀರಾ. ಕಳ್ಳ ಬುದ್ಧಿ ನಂದಲ್ಲ, ಅವ್ರೆಲ್ರಿಗೂ ಅಜ್ಜಿ ಬುದ್ಧಿನೇ ಬಂದಿದೆ. ನಿನ್ 3 ಮೊಮ್ಮಕ್ಕಳಿಗೆ ನಿಂಚಾಳಿನೇ. ಅವ್ರಿಗೆ ನನ್ನ ಚಾಳಿ ಏನಾರ ಬಂದಿದ್ರ ನಮ್ಮಂಗ ಇರ್ತಿದ್ರು. ಅವು ಹೇಳಿದ್ ಕೇಳಾರ್ದ ಹಿಂಗ ಹೆಂಡತಿ ಸೆರಗಿ ಹಿಡ್ಕೊಂಡು ಅಡ್ಡಾಡ್ತಿರ್ಲಿಲ್ಲ ಇವ್ರಿಬ್ರು. ನಾನು ಕೂಡ 30 ವರ್ಷದಿಂದ ಹೆಂಡತಿ ಸೀರೆನೆ ಹಿಡ್ಕೊಂಡಿದ್ದೀನಿ. ಇವಾಗ ತಾನೆ ಜ್ಞಾನೋದಯ ಆಗ್ತಿರೋದು. ಹೌದೌದು, ಅದಕ್ಕ ಜ್ಞಾನ ಹೆಚ್ಚಾಗ್ಬಿಟ್ಟೈತಿ. ಎಲ್ರಿಗೂ ಈಗ ನಿಜವಾದ ಜ್ಞಾನೋದಯ ನಾ ಕೊಡ್ತೀನಿ ನೋಡ್ರಿ.